ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವೇಳಾಪಟ್ಟಿ ಈಗ ಪ್ರಕಟವಾಗಿದೆ. ಪರೀಕ್ಷೆ ಯಾವಾಗ ಆಗಿದ್ದಾಗ ಅನ್ನುವಂಥದ್ದು. ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿದೆ. ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯುತ್ತೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಈ ಬಾರಿಯೂ ಕೂಡ ಪರೀಕ್ಷೆಗೆ ವೆಬ್ ಕಾಸ್ಟಿಂಗ್ ಅನ್ನು ಇಟ್ಟಿದ್ದಾರೆ. ಹಾಲ್ ಟಿಕೆಟ್ ತೋರಿಸಿದ್ರೆ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣವನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪರೀಕ್ಷೆಯ ವಿಚಾರದಲ್ಲಿ ಸುಳ್ಳು ಮಾಹಿತಿಯನ್ನು ಹರಡಿದ್ರೆ ಸೈಬರ್ ಕೇಸ್ ಅನ್ನ ಹಾಕ್ತಾರೆ. ಸುಳ್ಳು ಸುದ್ದಿ ಹರಡಿದವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಎಲ್ಸಿ ದ್ವಿತೀಯ ಪಿಯು ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿದೆ. ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗೆ ದ್ವಿತೀಯ ಪಿಯು ಪರೀಕ್ಷೆ, ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಯಾರಾದರೂ ಸುಳ್ಳು ಸುದ್ದಿಗಳೇನಾದರೂ ಪರೀಕ್ಷೆ ವಿಚಾರದಲ್ಲಿ ಹರಡಿದರೆ ಅವರ ಮೇಲೆ ಕಠಿಣವಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿರೋದು. ಅಲ್ಲಿಗೆ ಈ ಬಾರಿ ಎಸ್ಎಲ್ಸಿ PUCಯ ಪರೀಕ್ಷೆಗಳ ದಿನಾಂಕ ನಿಗದಿಯಾಗಿದೆ. ಓದ್ತಾ ಇದ್ದೀರಾ ವಿದ್ಯಾರ್ಥಿಗಳೆಲ್ಲ, ಚೆನ್ನಾಗಿ ಓದಿ, ಚೆನ್ನಾಗಿ ಪರೀಕ್ಷೆಯನ್ನು ಬರ್ರಿ. ಏನು ಭಯ ಪಡುವಂಥ ಅಗತ್ಯತೆ ಇಲ್ಲ. ನಾನು ಫೇಲ್ ಆಗಿಬಿಡ್ತೀನಿ, ನನಗೆ ಕಡಿಮೆ ಬಂದುಬಿಡುತ್ತೆ, ಇವೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಎಕ್ಸಾಮ್ ಬರೀರಿ ಅಷ್ಟೇ, ಕಾನ್ಫಿಡೆನ್ಸ್ ಆಗಿರಬೇಕು. ಅವೇ ಎರಡೇ ಏನು ಲೈಫಲ್ಲಿ ಜೀವನ ಉದ್ಧಾರ ಮಾಡುವಂಥದ್ದು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದೇ ನಿಮ್ಮ ಜೀವನನೇ ಅಂತ ಅಲ್ಲ. ಓದಿ ಚೆನ್ನಾಗಿ.